ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನೋಡಿ, ಮುಂಗಾರು ಆರ್ಭಟಕ್ಕೆ ಕರಾವಳಿಯಲ್ಲಿ ಮರಣ ಮೃದಂಗವೇ. ಉಳ್ಳಾಲದ ಮೊಂಟ್ರೆ ಪದವು ಬಳಿ ಮನೆ ಮೇಲೆ ಗುಡ್ಡ ಕುಸಿತ ಆಗಿದೆ. ಮುಂಗಾರು ರಣಾರ್ಭಟಕ್ಕೆ ಕರಾವಳಿಯಲ್ಲಿ ಮರಣ ಮೃದಂಗ ಮುಂದುವರೆದಿದೆ. ಮೊಂಟೆ ಪದವು ಬಳಿ ಮನೆ ಮೇಲೆ ಗುಡ್ಡ ಕುಸಿತ ಆಗಿದೆ. ಕಂತಪ್ಪ ಪೂಜಾರಿ ಎಂಬುವರ ಮನೆ ಮೇಲೆ ಗುಡ್ಡ ಕುಸಿತ ನೋಡ್ತಿದ್ದಂತೆಯೇ ಬೆಳಗಿನ ಜಾವ ಸುಮಾರು 4:45 ಆಗಿರೋ ಘಟನೆ ಇದು. ತಾಯಿ ಮಡಿಲಲ್ಲೇ ಇಬ್ಬರು ಮಕ್ಕಳು ದಾರುಣವಾಗಿ ಅಂತ್ಯ ಕಂಡಿದ್ದಾರೆ. ಬಹಳ ನೋವಿನ ಸಂಗತಿ ಇದು. ಮಕ್ಕಳನ್ನ ಉಳಿಸೋಕೆ ಪ್ರಾಣ ಪಣಕ್ಕಿಟ್ಟು ತಾಯಿ ಹೋರಾಡಿದ್ರು. ನನ್ನ ಮಕ್ಕಳು ಉಳಿದ್ರೆ ಸಾಕು ಅಂತ ತಬ್ಕೊಂಡು ಅಂಗಲಾಸ್ತಾ ಇದ್ರು ರಕ್ಷಣೆಗಾಗಿ ಅಶ್ವಿನಿ. ಆದರೆ ಕೊನೆಗೂ ಮಕ್ಕಳನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಮಕ್ಕಳ ಮೇಲೆ ಭಾರ ಬೀಳದಂತೆ ತಾಯಿ ತಡೆದಿದ್ರು. ಅದೆಂಥದ್ದೇ ಗೋಡೆ ಬರಲಿ, ಸುನಾಮಿ ಬರಲಿ, ಮಳೆ ಬರಲಿ, ಮಕ್ಕಳು ಬದುಕಿದ್ರೆ ಸಾಕು. ನೋಡಿ, ತಾಯಿ ಯಾಕೆ ನಾವು ಆ ಗುಣವನ್ನು ಹೋಲಿಸ್ತೀವಿ ಅಂತ ಹೇಳಿದ್ರೆ, ಅಮ್ಮ ನಾವು ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ಅದೇ ಮಕ್ಕಳು ಎಂಥ ಪರಿಸ್ಥಿತಿಲಿದ್ದರೂ ಕೂಡ ನಾನು ಸತ್ರು ಪರವಾಗಿಲ್ಲ, ನನ್ನ ಮಕ್ಕಳು ಬದುಕಬೇಕು ಅಂತ ಹೇಳಿ ಅಶ್ವಿನಿ ನೋಡ್ತಾ ಇದ್ದೀವಿ. ಆ ದೃಶ್ಯ ಪ್ರತಿಯೊಬ್ಬರ ಕರಳು ಹೆಣ್ತಾ ಇತ್ತು. ಅಲ್ಲಿ ರಕ್ಷಣೆಗೋಸ್ಕರ ಬಂದಂಥವರು ಕೂಡ ಕಣ್ಣೀರು ಹಾಕಿದ್ರು. ನೋಡಿ ಯಾವ ಥರ ಆ ಗೋಡೆಯನ್ನು ಹಿಡಿದು ಆ ಮಕ್ಕಳನ್ನು ಮಡಿಲೇ ಇಟ್ಕೊಂಡಿದ್ದಾರೆ ಅಶ್ವಿನಿ ಅಂತೇಳಿ. ಆರ್ಯನ್ ಮತ್ತು ಆರುಷ್ ಸುಮಾರು ಒಂದು 5-6 ಗಂಟೆಗಳ ಹೋರಾಟ. ಆಕ್ಸಿಜನ್ ಪೂರೈಕೆ ಮಾಡಲಾಗ್ತಿತ್ತು ಅವ್ರಿಗೆ. ಅಮ್ಮ ಅಮ್ಮ ಅಂತ ಆ ಮಕ್ಕಳ ಚೀರಾಟ. ಅಮ್ಮ ಏನಾಗ್ತಿದೆ ಇಲ್ಲಿ, ನಮ್ಮ ಮೇಲೆ ಏನೋ ಒಂದು ಭಾರ ಇದೆ ಅಮ್ಮ, ನಮ್ಮ ಹೊರಗಡೆ ಕರ್ಕೊಂಡೋಗು. ಇಲ್ಲಮ್ಮ ಏನಾಗೋದಿಲ್ಲ, ಬರ್ತಾರೆ ಎಲ್ಲ, ಅಪ್ಪ ಬರ್ತಾರೆ, ಅಲ್ಲೆಲ್ಲ ಜನ ಬರ್ತಿದಾರಮ್ಮ, ಇರಿ, ನಾವು ಆಚೆ ಹೋಗ್ತೀವಿ ಅಂತೇಳಿ ಆಕೆ ಸಮಾಧಾನ ಮಾಡ್ತಾಯಿದ್ರು. ಅವಶೇಷಗಳಡಿ ಸಿಲುಕಿ ಅಶ್ವಿನಿಯವರು ಮಕ್ಕಳೊಂದಿಗೆ ಹೋರಾಡ್ತಾ ಇದ್ರು. ಆದರೆ ಕೊನೆಗೂ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಮಕ್ಕಳನ್ನ. ಕಾಂತಪ್ಪ ಪೂಜಾರಿ ಮತ್ತು ಅವರ ಪತ್ನಿ ಪ್ರೇಮಾ ಪೂಜಾರಿ, ಕಾಂತಪ್ಪ ಅವ್ರ ಕಾಲು ಕಟ್ಟಾಗಿದೆ ಅಂತೆ, ಅವರ ಪತ್ನಿ ಪ್ರೇಮಾ ಪೂಜಾರಿ ದುರ್ಮರಣ ಹೊಂದಿದ್ದಾರೆ. ಹಾಗೆ ಅವ್ರ ಮೊಮ್ಮಕ್ಕಳೇನಿದ್ದಾರೆ ಆರ್ಯನ್ ಆರುಷ್ ಸಾವನ್ನಪ್ಪಿದ್ದಾರೆ. ಈಗ ಅಶ್ವಿನಿ ದಂಪತಿ ಅವರು ಮನೆಯಲ್ಲೇ ಮಲಗಿದಾಗ, ಅಂದರೆ ಒಂದು ಕೋಣೆಯಲ್ಲಿ ಮಲಗಿದ್ರು ಅವರು, ಆ ಟೈಮ್ನಲ್ಲಿ ಏಕಾಏಕಿ ಗುಡ್ಡ ಕುಸಿದು ಅವ್ರ ಮನೆ ಮೇಲೆ ಬಿದ್ದಿದೆ. ಅವ್ರ ಮನೆ ಕೂಡ ಸಂಪೂರ್ಣವಾಗಿ ಧರಾಶಾಹಿ ಆಗಿದೆ. NDRF, SDRF ಹಾಗೆ ಅಗ್ನಿಶಾಮಕ ಸ್ಥಳೀಯರು ಎಲ್ಲರೂ ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಿದರು. ಅವ್ರನ್ನ ಉಳಿಸ್ಕೊಳ್ಬೇಕು ಅಂತ ನಿರಂತರ ಪ್ರಯತ್ನ ಮಾಡಿದರು. ಆದರೆ ಆಗಲಿಲ್ಲ. ಯಾಕಂತಂದರೆ ಅದಾಗಲೇ ಅವರ ಮೇಲೆ ಒಂದು 3/4% ಗೋಡೆ ಏನಿದೆ ಅವರ ದೇಹದ ಮೇಲೆ ಬಿದ್ದು ಬಿಟ್ಟಿತ್ತು ಆಲ್ರೆಡಿ. ಉಸಿರಾಡ ಕಷ್ಟ ಆಗ್ತಾ ಇತ್ತು ಅವ್ರಿಗೆ. ಜೊತೆಗೆ ಅನ್ನ ಇಲ್ಲ, ನೀರಿಲ್ಲ, ಸುಮಾರು ಗಂಟೆಗಳ ಕಾಲ ಸಾವು ಬದುಕಿನ ನಡುವಿನ ಹೋರಾಟ ಆಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅವಾಂತರಗಳು ಮುಂದುವರೆದಿದೆ. ಮನೆ ಮೇಲೆ ಕಾಂಪೌಂಡ್ ಬಿದ್ದು ಬಾಲಕಿ ದಾರುಣ ಸಾವನ್ನಪ್ಪಿದ್ದಾರೆ. ಇದು ಮತ್ತೊಂದು ಪ್ರಕರಣ. ಇದು ಸಾವುದು ದೇರಳಕಟ್ಟೆ ಕಾನಕೆರೆಯಲ್ಲಿ ಕೋಡಿ ಎಂಬಲ್ಲಿ ನಡೆದಿರುವಂತಹ ಘಟನೆ ಇದು. ನೌಶಾದ್ ಎಂಬುವರ ಪುತ್ರಿ 10 ವರ್ಷದ ನೈಮಾ ಮೃತಪಟ್ಟಿರುವಂತಹ ಬಾಲಕಿಯಾಗಿದ್ದಾರೆ. ಹಿಂಬದಿಯ ಕಾಂಪೌಂಡ್ ಕುಸಿದು ಮನೆ ಮೇಲೆ ಬಿದ್ದಿದೆ. ಮಣ್ಣು ಭಾರಿ ಪ್ರಮಾಣದಲ್ಲಿ ಮನೆಯ ಕಿಟಕಿ ಬಾಲಕಿ ಮೇಲೆ ಬಿದ್ದು ಗಂಭೀರ ಗಾಯಗಳಾಗಿತ್ತು. ಆಸ್ಪತ್ರೆಗೆ ಸೇರಿಸಿದ್ರು, ಆದರೆ ಚಿಕಿತ್ಸೆ ಫಲಿಸದೆ ಆ ಬಾಲಕಿ ಸಾವನ್ನಪ್ಪಿದ್ದಾರೆ. ಆ ಫೋಟೋ ಕೂಡ ನಾವು ನೋಡ್ತಾ ಇದ್ದೀವಿ. ಅಲ್ಲೂ ಕೂಡ ಕಾಂಪೌಂಡ್ ಕುಸಿದು, ಅಂದರೆ ಹಿಂದೆ ಭಾರಿ ಪ್ರಮಾಣದ ಮಣ್ಣು ಸಂಗ್ರಹ ಆಗಿತ್ತು. ಅದು ಕಾಂಪೌಂಡ್ ಮೇಲೆ ಬಿದ್ದು, ಕಿಟಕಿ ಏಕೆ ಮೇಲೆ ಬಿದ್ದು ದಾರುಣವಾಗಿ ನೈಮಾ ಸಾವನ್ನಪ್ಪಿದ್ದಾಳೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಆದಿತ್ಯ ಇದ್ದಾರೆ. ಆದಿತ್ಯ, ನಿಜಕ್ಕೂ ಬಹಳ ನೋವಿನ ಸಂಗತಿ. 2 ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದರೆ, ಅದರಲ್ಲೂ ಒಂದೇ ಕುಟುಂಬದ 3 ದಾರುಣ ಸಾವು. ಆ ಕಣ್ಣಲ್ಲಿ ಹಾಗೆ ಹಿಡಿದುಕೊಳ್ಳು ಅಂದರೆ ಕಣ್ಣೀರು ಪ್ರತಿಯೊಬ್ಬರಿಗೂ ಬರುವಂತೆ ಆ ದೃಶ್ಯ ಇದೆ. ತಾಯಿ ಮಡ್ಲಲ್ಲಿ ಮಕ್ಕಳನ್ನ ಯಾವ ರೀತಿ ರಕ್ಷಣೆ ಮಾಡ್ತಿದ್ರು, ಅದಾದಮೇಲೆ ಪ್ರಾರ್ಥನೆ ಹೇಗಿತ್ತು ಅವ್ರು ಬದುಕುಳಿಬೇಕು ಅಂಥೇಳಿ, ಓವರಾಲ್ ರಕ್ಷಣಾ ಕಾರ್ಯಾಚರಣೆ ಹೇಗಿತ್ತು, ಅದರ ಜೊತೆಗೆ ಆ ತಾಯಿಯ ಸಾಹಸದ ಕಥೆ ಹೇಗಿತ್ತು ಅನ್ನೋದು.
ಪ್ರಭು, ನಿಜಕ್ಕೂ ಕೂಡ ಒಂದು ಮನಕಲುಕುವಂಥ ಒಂದು ಘಟನೆ. ಮಳೆಗಾಲದ ಆರಂಭದಲ್ಲಿ ಇಂಥ ಒಂದು ದೊಡ್ಡ ದುರ್ಘಟನೆಯನ್ನು ನಾವೆಲ್ಲರೂ ಕೂಡ ನೋಡುವಂಥ ಒಂದು ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಏನೋ ಇದು ಜೂನ್ ಜುಲೈಲಿ ಇಂಥ ಅವಘಡಗಳು ಈ ಹಿಂದೆ ಕೂಡ ನೋಡಿದ್ವಿ. ಜನರು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಾ ಇದ್ರು. ಅಪಾಯಕಾರಿ ಸ್ಥಿತಿಯಲ್ಲಿದ್ದರೆ ಅವರನ್ನ ಶಿಫ್ಟ್ ಮಾಡುವಂಥ ಕೆಲಸಗಳು ನಡೀತಾ ಇತ್ತು. ಆದರೆ ಇನ್ನೂ ಜೂನೇ ಬರಲಿಲ್ಲ. ಜೂನ್ ಮುಂಚಿತವಾಗಿ ಬಂದಂಥ ಮಳೆ ಇಂಥ ದೊಡ್ಡ ಅವಾಂತರಗಳನ್ನು ಸೃಷ್ಟಿ ಮಾಡಿರುವಂಥದ್ದು ನಿಜಕ್ಕೂ ಆತಂಕಕಾರಿ. ಇದರೊಂದಿಗೆ ಇವತ್ತು ನಡೆದಂಥ ದುರ್ಘಟನೆ ಏನು ಉಳ್ಳಾಳ ಸಮೀಪದ ದೇರ್ಲಕಟ್ಟೆಯಲ್ಲಿ ನಡೆದಂಥ ಈ ಒಂದು ಘಟನೆ ಮೋಂಟೆ ಪದವಿನಲ್ಲಿ ನಡೆದಿದೆ. ಸುಮಾರು ಒಂದೇ ಕುಟುಂಬದ 6 ಜನ ಈ ಒಂದು ಅವಘಡ ಆಗುವಂಥ ಸಂದರ್ಭ ಮನೆಯಲ್ಲಿದ್ದರು. ಅದರಲ್ಲಿ ಇಬ್ಬರು ಅದೃಷ್ಟವಶಾತ್ ಬಚಾವಾಗ್ತಾರೆ, ಮನೆಯ ಯಜಮಾನ ಹಾಗೂ ಅವರ ಮಗ. ಆದರೆ ಇನ್ನುಳಿದಂಥವರು ಆ ಮನೆಯಲ್ಲಿ ಸಿಲುಕಿ ಹಾಕಿಕೊಳ್ತಾರೆ. ಅವರಿಗಾಗಿ ನಡೆದಂಥ ಕಾರ್ಯಾಚರಣೆ ಸುಮಾರು ರೋಚಕ ಕಾರ್ಯಾಚರಣೆ ಅಂತ ಹೇಳ್ಬೋದು. ಅಲ್ಲಿ ಬಂದಂಥ ಸ್ಥಳಕ್ಕೆ ಬಂದಂಥ NDRF ಅಧಿಕಾರಿಯೊಬ್ಬರು ನಮ್ಮ ಹತ್ರ ಮಾತನಾಡ್ತಾ ಇರಬೇಕಾದ್ರೆ ಹೇಳಿದ್ರು, ನಾವು ವಯನಾಡು ದುರಂತವನ್ನ ಕೂಡ ನೋಡಿದ್ವಿ, ಅಲ್ಲಿಗೂ ಕೂಡ ಹೋಗಿ ಅದನ್ನ ಫೇಸ್ ಮಾಡಿದ್ವಿ. ಆದರೆ ನಮಗೆ ಬಹಳ ಕಷ್ಟವಾಗಿದ್ದು ಇಲ್ಲೇ. ಇಂಥ ಒಂದು ದುರಂತವನ್ನ ನಾವು ನೋಡಿರಲಿಲ್ಲ. ಯಾಕಂದ್ರೆ ನಮ್ಮ ಆತ್ಮವು ಕೂಡ ಒಮ್ಮೆ ನಲುಗಿ ಹೋಗಿತ್ತು. ಒಂದು ದೊಡ್ಡ ಜವಾಬ್ದಾರಿ, ಸಾವಿರಾರು ಜನರ ಒಂದು ಪ್ರಾರ್ಥನೆಯ ಜವಾಬ್ದಾರಿ ನಮ್ಮ ಮೇಲಿದೆ. ಇದನ್ನ ಹೇಗಾದ್ರೂ ಮಾಡಿ ನಾವು ಉಳಿಸ್ಕೋಬೇಕು ಅನ್ನುವಂಥ ರೀತಿಯ ಒಂದು ಭಾವನಾತ್ಮಕವಾದ ಮಾತನ್ನು ಅವ್ರು ಹೇಳ್ತಾ ಇದ್ರು. ಯಾಕಂದ್ರೆ ಅಷ್ಟು ಕಷ್ಟಕರವಾಗಿತ್ತು ಆ ಒಂದು ಕಾರ್ಯಾಚರಣೆ. ಏನು ಆ ಇಬ್ಬರು ಮಕ್ಕಳು ಏನೇ ಹರಸಾಹಸ ಪಟ್ಟರು ಕೂಡ ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಒಂದು 2.5 ವರ್ಷದ ಕಂದಮ್ಮ, ಇನ್ನೊಂದು 1 ವರ್ಷದ ಕಂದಮ್ಮ ಅಲ್ಲೇ ಸಿಲುಕಿ ಹಾಕಿಕೊಂಡು ಒದ್ದಾಡಿ ಪ್ರಾಣವನ್ನ ಬಿಟ್ಟಿರುವಂಥದ್ದು. ಆದರೆ ಅವರ ತಾಯಿ ಪಟ್ಟಂತ ಒಂದು ವೇದನೆ ಏನು, ಬೆಳಗ್ಗೆ ಸುಮಾರು 4 ಗಂಟೆಯಿಂದ 2 ಗಂಟೆಯವರೆಗೂ ಕೂಡ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಮಕ್ಕಳನ್ನು ನಾವು ಉಳಿಸಬೇಕು ಅನ್ನುವಂಥ ರೀತಿಯಲ್ಲೂ ಕೂಡ ಅವರು ಅಲ್ಲಿದ್ದವರಲ್ಲಿ ಹೇಳ್ಕೊಳ್ತಾ ಇದ್ರು, ಬೇಡ್ಕೊಳ್ತಾ ಇದ್ರು, ಕಣ್ಣೀರು ಹಾಕಿಕೊಳ್ತಾ ಇದ್ರು. ಆದರೆ ಅವರ ಪ್ರಾರ್ಥನೆ ಫಲಿಸಲಿಲ್ಲ. ಆದರೆ ಏನು ಅಶ್ವಿನಿ ಇದ್ದಾರೆ, ಅವರಿಗೆ ಬದುಕುಳಿದಿದ್ದಾರೆ. ಅವರನ್ನು ಆಸ್ಪತ್ರೆಗೆ ಈಗ ಕರೆದುಕೊಂಡು ಹೋಗಲಾಗ್ತಾ ಇದೆ. ಯಾಕಿಷ್ಟು ಈ ಕಾರ್ಯಾಚರಣೆ ಕಷ್ಟ ಆಯಿತು ಅಂತ ಹೇಳಿದ್ರೆ, ಅವರ ಮೇಲೂ ಕೂಡ ಒಂದು ಗೋಡೆ ಬಿದ್ದಿತ್ತು, ಒಂದು ಸ್ಲ್ಯಾಬ್ ಇತ್ತು. ಆ ಸ್ಲ್ಯಾಬ್ ಏನು ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇದ್ರೆ ಇವರ ಮೇಲೆ ಬಿದ್ದು ಇವರ ಪ್ರಾಣಕ್ಕೂ ಕೂಡ ಅಪಾಯವಾಗುವಂಥ ಸಾಧ್ಯತೆ ಇತ್ತು. ಹಾಗಾಗಿ NDRF ಅಧಿಕಾರಿಗಳು ಬಹಳ ಎಚ್ಚರಿಕೆಯಿಂದ, ಬಹಳ ನಾಜೂಕಿನಿಂದ ಈ ಒಂದು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಅಶ್ವಿನಿಯವರನ್ನ ಉಳಿಸಿದ್ದಾರೆ. ಇನ್ನುಳಿದಂತೆ ಅಶ್ವಿನಿಯವರ ಅತ್ತೆ ಪ್ರೇಮ ಪೂಜಾರಿ ಅಲ್ಲೇ ಅಸುನೀಗಿದ್ದಾರೆ. ಕಾಂತಪ್ಪ ಪೂಜಾರಿ ಏನು ಮಾವ ಇದ್ದಾರೆ, ಅವರ ಕಾಲಿಗೆ ಒಂದು ಗೋಡೆ ಬಿದ್ದು ಅವರ ಕಾಲಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಗಾಯ ಆಗಿದೆ, ಕಾಲು ಕಟ್ಟಾಗಿದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಹಾಗೂ ಅಶ್ವಿನಿಯವರ ಪತಿಯಾಗಿರುವಂಥ ಸೀತಾರಾಮ ಅವರು 4 ಗಂಟೆಗೆ ಇಂಥ ಒಂದು ಅವಘಡ ಆಗ್ತಾ ಇದೆ ಅನ್ನುವಂಥ ಹೇಳುವಂಥ ಹೊತ್ತಲ್ಲೇ ಅಪಾಯವನ್ನು ಅರಿತು ಮನೆಯಿಂದ ಹೊರ ಬಂದಿದ್ದಾರೆ. ಆದರೆ ಅವರು ಹೊರಬರುವ ಹೊತ್ತಲ್ಲೇ ಇಡೀ ಮನೆ ಕುಸಿದು ಬಿದ್ದಿದೆ. ಈ ಸಂದರ್ಭ ಸಮೀಪದ ಮನೆಯವರಿಗೆಲ್ಲ ಹೋಗಿ ನನ್ನ ಫ್ಯಾಮಿಲಿನ ರಕ್ಷಣೆ ಮಾಡಿ ಅಂತೆಲ್ಲ ಅವರು ಮಾಹಿತಿ ನೀಡಿದ್ದಾರೆ. ಪ್ರಮುಖವಾಗಿ ಸುತ್ತಮುತ್ತಲಿನ ಜನ, ಸ್ಥಳೀಯರೇನಿದ್ದಾರೆ, ಒಂದು ವಿಡಿಯೋ ಕೂಡ ನಾವು ನೋಡ್ಬೋದು. ಆ ತಾಯಿ ತನ್ನ ಮಗುವನ್ನ ಜೋಪಾನ ಮಾಡುವಂಥದ್ದು, ಹೇಗಾದ್ರೂ ನನ್ನನ್ನು ಬಚಾವ್ ಮಾಡಿ ಅಂತ ಬೇಡಿಕೊಳ್ಳುವಂಥ ಒಂದು ವಿಡಿಯೋ ಏನೀಗ ವೈರಲ್ ಆಗ್ತಾ ಇದೆ. ಆ ವಿಡಿಯೋನ ತೆಗೆದಂಥ ಸ್ಥಳೀಯರು ಅವರು ಅಲ್ಲಿನ ಒಂದು ವಾಸ್ತವ ಸ್ಥಿತಿಯನ್ನು ಹೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಅದು ಕಷ್ಟಕರವಾಗಿತ್ತು. ಮತ್ತು ಅವರ ಪ್ರಾಣವನ್ನ ಪಣಕ್ಕಿಟ್ಟು ಅವರು ಒಳಗಡೆ ಹೋಗಿ ಅವರಿಗೆ ನೀರು, ಆಹಾರ ಮತ್ತು ಆ ಮಗುವನ್ನ ತಮ್ಮ ಕೈಲೇನಾದ್ರೂ ರಕ್ಷಣೆ ಮಾಡೋಕ್ಕಾಗುತ್ತಾ ಅನ್ನುವಂಥ ರೀತಿಯಲ್ಲೂ ಕೂಡ ಆ ಪ್ರಯತ್ನವನ್ನ ಪಟ್ಟಿದ್ರು. ಅದರಲ್ಲಿ ಯಾವುದು ಕೂಡ ಫಲ ನೀಡಲಿಲ್ಲ. ಯಾಕಂದ್ರೆ ಅವರ ಹತ್ರ ಕೂಡ ಯಾವುದೇ ರೀತಿಯ ಈ ರಕ್ಷಣೆಗೆ ಸಂಬಂಧಪಟ್ಟಂತ ಪರಿಕರಗಳು ಇರಲಿಲ್ಲ. ಒಟ್ಟಾರೆ ಇನ್ನಾದ್ರೂ ಜನ ಎಚ್ಚೆತ್ತುಕೊಳ್ಬೇಕಾಗಿದೆ. ಪ್ರಮುಖವಾಗಿ ಗುಡ್ಡ ಕುಸಿತದ ಆತಂಕ ಇರುವಂತ ಪ್ರದೇಶಗಳನ್ನ ನೋಟ್ ಮಾಡಿ ಆ ಜನರನ್ನ ಕೂಡಲೇ ಅಲ್ಲಿಂದ ಸ್ಥಳಾಂತರ ಮಾಡಬೇಕು. ಯಾಕಂದ್ರೆ ಹಿಂದಿನ ವರ್ಷಗಳ ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ. ಯಾಕಂದ್ರೆ ಅವೈಜ್ಞಾನಿಕವಾಗಿ JCB ಕಾಮಗಾರಿಗಳು, ಬೇರೆ ಕಾಮಗಾರಿಗಳು, ರಿಯಲ್ ಎಸ್ಟೇಟ್ಗಳು ಇಲ್ಲಿ ತಲೆ ಎತ್ತಿ ಅಟ್ಟಹಾಸವನ್ನ ಮೆರಿತಾ ಇದೆ. ಹೀಗಾಗಿ ಗುಡ್ಡ ಕುಸಿಯುವ ಆತಂಕ ಇದ್ರೆ ಕೂಡಲೇ ಅಲ್ಲಿಂದ ಜನರನ್ನು ಶಿಫ್ಟ್ ಮಾಡುವಂತ ಕೆಲಸವನ್ನ ಜಿಲ್ಲಾಡಳಿತ ಮಾಡಬೇಕಾಗಿದೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ.